ದೇಹಕ್ಕೆ ಸಾವುಂಟು, ಹಣಕ್ಕೆ ಸಾವಿಲ್ಲ. ಇಂತಹ ಸಾವಿಲ್ಲದ ಈ ಕುರುಡು ಕಾಂಚಾಣ ಮತ್ತೊಂದು ಅಕೌಂಟನ್ನು ಸೇರಿ ಸಮಸ್ಯೆಯನ್ನು ಸೃಷ್ಟಿಸುತ್ತದೆ. ಹೀಗೆ ಸಮಸ್ಯೆಯನ್ನು ಸೃಷ್ಟಿಸುವ ಹಣವೇ ಬ್ಲ್ಯಾಕ್ ಮನಿ, ಅರ್ಥಾತ್ ಕಪ್ಪು ಹಣ. ಇಂತಹ ಮಾತುಗಳು ನಿಜವೇ ಎಂಬ ನಿಮ್ಮೆಲ್ಲರ ಪ್ರಶ್ನೆಗೆ ಈ ಭೂಮಿಯಲ್ಲಿ ಉತ್ತರ ಇದೆ. ಅಂತಹ ಉತ್ತರವೇ ನಮ್ಮ ಇಂದಿನ ಹೀಗೂ ಉಂಟೆ. SLV ರೂಮ್ ನಂಬರ್ G5 ನಲ್ಲಿ 4 ಕಬೋರ್ಡ್ಗಳಿದ್ದಾವೆ. ಆ 4 ಕಬೋರ್ಡ್ಗಳ ಪೈಕಿ ಮೊದಲನೇ ಕಬೋರ್ಡಿಗೆ ಬೀಗ ಹಾಕಲಾಗಿದೆ. ವೀಕ್ಷಕರೇ ಗಮನಿಸಿ, ಇದನ್ನು ನೋಡುವಾಗ ಸ್ವಿಸ್ ಬ್ಯಾಂಕ್ ಖಾತೆಯ ಕಪ್ಪು ಹಣದ ಒಂದು ಭಾಗ ಇಲ್ಲಿ ಇರಬಹುದೇ ಎಂಬ ಶಂಕೆ ನಮ್ಮನ್ನು ಕಾಡುತ್ತಿದೆ. ಈ ಕಬೋರ್ಡ್ ಯಾರಿಗೆ ಸೇರಿದೆ? ಈ ಕಬೋರ್ಡ್ ವಾರಸುದಾರರಾದರೂ ಯಾರು? ಈ ಕಬೋರ್ಡ್ನಲ್ಲಿ ಇರೋದಾದರೂ ಏನು? ವೀಕ್ಷಿಸಿ ಬ್ರೇಕ್ನ ನಂತರ. वॉशिंग पावडर निर्मा, दूध जसं घेतलं निर्माने अर्थ, रंगीन कपडाले खिलाय खिलाय दिवस, निर्माले जाडू गयो, वॉशिंग पावडर निर्मा. ವೀಕ್ಷಕರೇ, ಇವೇ 4 ಕಬೋರ್ಡ್ಗಳು. ಈ ಕಬೋರ್ಡ್ಗಳಿಗೆ ಕ್ರಮವಾಗಿ ABCD ಎಂದು ನಾಮಕರಣ ಮಾಡಲಾಗಿದೆ. ಇವುಗಳ ಪೈಕಿ ABC 3 ಕಬೋರ್ಡ್ಗಳ ಬಾಗಿಲು ತೆರೆಯಲಾಗಿದೆ ಹಾಗೂ ಇವುಗಳಲ್ಲಿ ಅಪಾರ ಪ್ರಮಾಣದ ಸಂಪತ್ತು ಪತ್ತೆಯಾಗಿದೆ. ಆದರೆ 4ನೇ ಕಪಾಟಿಗೆ ರಾಜ ಮಹಾರಾಜರ ಕಾಲದ ಗಜಕೇಸರಿ ಮುದ್ರೆಯ ಬೀಗ ಹಾಕಲಾಗಿದೆ. ಇದನ್ನು ಅಧ್ಯಯನ ಮಾಡಿದಾಗ ಇದು ಕ್ರಿಸ್ತಪೂರ್ವ ಎಮ್ಮಡಿ ಪುಲಕೇಶಿಯವರ ತಂದೆ ಸುರೇಶ್ ನಾಯಕ್ರವರು ಉಪಯೋಗಿಸುತ್ತಿದ್ದ ಖಜಾನೆ ಎಂದು ತಿಳಿದು ಬಂದಿದೆ. ಸುರೇಶ್ ನಾಯಕ್ರವರು ಖಜಾನೆಯ ಅಪಾರ ಸಂಪತ್ತಿದ್ದ ಕಾರಣ ಅವರು ಗಜಕೇಸರಿ ಬೀಗದ ಕೈಲಿಯನ್ನು ರಹಸ್ಯವಾದ ಸ್ಥಳದಲ್ಲಿ ಬಚ್ಚಿಟ್ಟಿದ್ದರು. ಹಾಗಾಗಿ ಈ ಕೀಲಿಕೈಯು ಇದುವರೆಗೂ ಪತ್ತೆಯಾಗಿಲ್ಲ. ಆದ ಕಾರಣ ಡಿ ಕಪಾಟನ್ನು ತೆರೆಯಲು ಸಾಧ್ಯವಾಗುತ್ತಿಲ್ಲ. ವೀಕ್ಷಕರೇ, ಈ ಸುರೇಶ್ ನಾಯಕ್ ಎಂಬುವರಾದರೂ ಯಾರು? ಈ ಸುರೇಶ್ ನಾಯಕ್ ಇರೋದಾದರೂ ಎಲ್ಲೇ? ಈ ಸುರೇಶ್ ನಾಯಕ್ ಮಾಡ್ತಿದ್ದಾದರೂ ಏನು? ಮುಂತಾದ ಕುತೂಹಲಕಾರಿ ಮಾಹಿತಿಯನ್ನ ಈಗ ತಿಳಿಯೋಣ. ಸುರೇಶ್ ನಾಯಕ್ ಗುಣಕರ ನಾಯಕ್ ಹಾಗೂ ಸುಗುಣ ನಾಯಕ್ ಇವರ ಸುಪುತ್ರ. ಸುರೇಶ್ ನಾಯಕ್ ನಮ್ಮ ಐನ್ಫ್ಯಾನ್ಸ್ನಲ್ಲಿ ಸಣ್ಣ ಉಳಿತ ಗುಡಿಸಲಿನಲ್ಲಿ ವಾಸಿಸುತ್ತಾರೆ. ಸುರೇಶ್ ನಾಯಕ್ ಇವರು ಸಾಮಾನ್ಯ ವ್ಯಕ್ತಿ. ಸುರೇಶ್ ನಾಯಕ್ ಒಬ್ಬರು ಚಿಲ್ಲರೆ ವ್ಯಾಪಾರಸ್ಥರು. ಸುರೇಶ್ ನಾಯಕ್ಗೆ ಮಕ್ಕಳೆಂದರೆ ಭಾರಿ ಪ್ರೀತಿ. ನಾವು ಆಚೀಚೆ ಹೋಗುವಾಗ ನಮಗೆ ಪೆಪ್ಪರ್ ಮಿಠಾಯಿ ಕೊಡ್ತಾರೆ. ಸುರೇಶ್ ನಾಯಕ್ ಕಲ್ಕತ್ತಾದ ಒಬ್ಬರು ಚಿಲ್ಲರೆ ವ್ಯಾಪಾರಿಯಾಗಿದ್ದರು. ಇವರ ಬಳಿ ಇಷ್ಟೊಂದು ಸಂಪತ್ತು ಬಂದಿದ್ದಾದರೂ ಎಲ್ಲಿಂದ? ಇವರ ಬಳಿ ಇಷ್ಟೊಂದು ಹಣ ಬರಲು ಕಾರಣವಾದರೂ ಏನೋ? ಇಂತಹ ಹಲವು ಸಂಗತಿಗಳ ಮಧ್ಯೆ ನಮ್ಮನ್ನು ಕಾಡುವಂತಹ ಕಟ್ಟಕಡೆಯ ಪ್ರಶ್ನೆ ಹೀಗೂ ಉಂಟೆ.